ಇರಾನ್ ಅಧ್ಯಕ್ಷರಿಗೆ ಭಾರತ ಪ್ರಧಾನಿ ಮೋದಿ ಫೋನ್. ಇರಾನ್ ಮೇಲಿನ ದಾಳಿ ವಿಚಾರದಲ್ಲಿ ಮೌನ ಮುರಿದ ಮೋದಿ. ಇರಾನ್ ಅಧ್ಯಕ್ಷರಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಫೋನ್ ಮಾಡಿದ್ದಾರೆ. ಇರಾನ್ ಮೇಲಿನ ದಾಳಿಯ ವಿಚಾರದಲ್ಲಿ ಮೌನ ಮುರಿದ್ರು ಮೋದಿ. ಇರಾನ್ ಮೇಲಿನ ದಾಳಿಯನ್ನ ಖಂಡಿಸಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಗಲ್ಫ್ ಯುದ್ಧದ ವೇಳೆ ಜಾಗತಿಕವಾಗಿ ಮಹತ್ವದ ಬೆಳವಣಿಗೆಯಾಗಿದೆ. ಎರಡನೆಯ ಬಾರಿ ಇರಾನ್ಗೆ ಭಾರತ ಫೋನ್ ಕಾಲ್. ಅಧ್ಯಕ್ಷ ಪೆಜೆಶ್ಕಿಯಾನ್ ಪ್ರಧಾನಿ ಮೋದಿ ಫೋನ್ ಕಾಲ್. ಈದ್ ನೌರೂಜ್ ಶುಭಾಶಯವನ್ನು ತಿಳಿಸಿದ್ರು ಮೋದಿ. ಯುದ್ಧ ಪರಿಸ್ಥಿತಿಗಳ ಬಗ್ಗೆ ಉಭಯ ನಾಯಕರ ಚರ್ಚೆ. ಮಧ್ಯಪ್ರಾಚ್ಯದ ಮೂಲ ಸೌಕರ್ಯಗಳ ಮೇಲಿನ ದಾಳಿಗೆ ಖಂಡನೆ. ಪ್ರಾದೇಶಿಕ ಸ್ಥಿರತೆಗೆ ಧಕ್ಕೆ ತರುವಂತಹ ಪ್ರಕ್ರಿಯೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ, ಸ್ಥಿರತೆ, ಸಮೃದ್ಧಿಯನ್ನ ಬಯಸಿದ ಮೋದಿ. ಇರಾನ್ ಅಧ್ಯಕ್ಷರ ಜೊತೆಗೆ ಭಾರತದ ಪ್ರಧಾನಿ ಮಾತನಾಡಿದ್ದಾರೆ. ಫೋನ್ ಕರೆಯ ಮೂಲಕ ಮಾತನಾಡಿರುವಂಥದ್ದು. ಇರಾನ್ ಮೇಲಿನ ದಾಳಿಯ ವಿಚಾರದಲ್ಲಿ ಮೋದಿ ಮೌನ ಮುರಿದ್ರು. ಇರಾನ್ ಮೇಲಿನ ದಾಳಿಯನ್ನ ಖಂಡಿಸಿ ಪ್ರಧಾನಿ ಮೋದಿ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ. ಗಲ್ಫ್ ಯುದ್ಧದ ವೇಳೆ ಜಾಗತಿಕವಾಗಿ ಮಹತ್ವದ ಬೆಳವಣಿಗೆಯನ್ನ ಆಗಿರುವಂಥದ್ದು. ಈ ಎರಡನೆಯ ಬಾರಿ ಇರಾನ್ಗೆ ಭಾರತದಿಂದ ಫೋನ್ ಕಾಲ್ ಮಾಡಿ ಮಾತನಾಡಿರುವಂಥದ್ದು. ಅಧ್ಯಕ್ಷ ಪೆಜೆಶ್ಕಿಯಾನ್ಗೆ ಪ್ರಧಾನಿ ಮೋದಿ ಫೋನ್ ಕಾಲ್ ಅಲ್ಲಿ ಮಾತನಾಡಿದ್ದಾರೆ. ಈದ್ ನೌರೂಜ್ ಶುಭಾಶಯವನ್ನ ತಿಳಿಸಿದ್ರು ಮೋದಿ. ಯುದ್ಧ ಪರಿಸ್ಥಿತಿಗಳ ಬಗ್ಗೆ ಉಭಯ ನಾಯಕರು ಚರ್ಚೆ ಮಾಡಿದ್ರು. ಮಧ್ಯಪ್ರಾಚ್ಯದ ಮೂಲ ಸೌಕರ್ಯಗಳ ಮೇಲಿನ ದಾಳಿಗೆ ಖಂಡನೆಯೂ ಕೂಡ ವ್ಯಕ್ತಪಡಿಸಿದ್ರು. ಪ್ರಾದೇಶಿಕ ಸ್ಥಿರತೆಗೆ ಧಕ್ಕೆ ತರುವಂತಹ ಪ್ರಕ್ರಿಯೆ ಇದು ಅಂತ ಅಭಿಪ್ರಾಯಪಡುವುದಲ್ಲದೆ ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ, ಸ್ಥಿರತೆ, ಸಮೃದ್ಧಿಯನ್ನ ಬಯಸಿದ್ರು ಮೋದಿ. ಈದ್ ನೌರೂಜ್ ಶುಭಾಶಯವನ್ನ ತಿಳಿಸಿದ್ರು ಮೋದಿ. ಜೊತೆಗೆ ಇರಾನ್ ಮೇಲೆ ಆಗ್ತಿರುವಂತಹ ದಾಳಿಯನ್ನ ಖಂಡಿಸಿ ಮಾತನಾಡಿದ್ರು ಪ್ರಧಾನಿ ಮೋದಿ. ಇರಾನ್ ದಾಳಿ ವಿಚಾರದಲ್ಲಿ ಮೌನ ಮುರಿದಿದೆ ಈಗ ಭಾರತ. ಎರಡನೇ ಬಾರಿ ಇರಾನ್ಗೆ ಫೋನ್ ಕಾಲ್ ಮಾಡಿ ಮಾತನಾಡಿರುವಂಥದ್ದು. ಇರಾನ್ ಅಧ್ಯಕ್ಷರಿಗೆ ಭಾರತದ ಪ್ರಧಾನಿ ಮೋದಿ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಇರಾನ್ ಮೇಲೆ ಆಗ್ತಿರುವಂತಹ ದಾಳಿ ಸರಿಯಲ್ಲ ಅಂತ ಖಂಡಿಸಿ ಮಾತನಾಡಿದ್ರು. ಗಲ್ಫ್ ಯುದ್ಧದ ವೇಳೆ ಜಾಗತಿಕವಾಗಿ ಮಹತ್ವದ ಬೆಳವಣಿಗೆ. ಎರಡನೆಯ ಬಾರಿ ಇರಾನ್ ಜೊತೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ರು ಭಾರತದ ಪ್ರಧಾನಿ. ಅಧ್ಯಕ್ಷ ಪೆಜೆಶ್ಕಿಯಾನ್ಗೆ ಪ್ರಧಾನಿ ಫೋನ್ ಕಾಲ್ ಮಾಡಿದ್ರು. ಈದ್ ನೌರೂಜ್ ಶುಭಾಶಯವನ್ನು ತಿಳಿಸಿದ್ರು ಮೋದಿ. ಯುದ್ಧ ಪರಿಸ್ಥಿತಿಗಳ ಬಗ್ಗೆ ಉಭಯ ನಾಯಕರು ಕೂಡ ಚರ್ಚೆ ಮಾಡಿದ್ರು. ಮಧ್ಯಪ್ರಾಚ್ಯದ ಮೂಲ ಸೌಕರ್ಯಗಳ ಮೇಲಿನ ದಾಳಿ ಇದು ಖಂಡನೀಯ ಅಂದ್ರು. ಪ್ರಾದೇಶಿಕ ಸ್ಥಿರತೆಗೆ ಧಕ್ಕೆ ತರುವಂತಹ ಪ್ರಕ್ರಿಯೆಯಾಗ್ತಿದೆ ಅಂತ ಅಭಿಪ್ರಾಯವನ್ನ ಪಟ್ಟರು. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯನ್ನ ಬಯಸಿ ವಿಶ್ ಮಾಡಿದ್ರು ಮೋದಿ. ಇರಾನ್ ಮೇಲೆ ಆಗ್ತಿರುವಂತಹ ದಾಳಿಯನ್ನ ಖಂಡಿಸಿ ಪ್ರಧಾನಿ ಮೋದಿ ಮಾತನಾಡಿದ್ರು. ಇರಾನ್ ಅಧ್ಯಕ್ಷರಿಗೆ ಭಾರತದ ಪ್ರಧಾನಿ ಎರಡನೆಯ ಬಾರಿ ಕರೆ ಮಾಡಿ ಮಾತನಾಡಿರುವಂಥದ್ದು. ಇರಾನ್ ಮೇಲಿನ ದಾಳಿ ಇದು ಖಂಡನೀಯ ಅಂತಂದ್ರು. ದಾಳಿಯನ್ನ ಖಂಡಿಸಿ ಭಾರತದ ಪ್ರಧಾನಿ ದೂರವಾಣಿಯ ಮೂಲಕ ಮಾತನಾಡಿರುವಂಥದ್ದು. ಗಲ್ಫ್ ಯುದ್ಧದ ವೇಳೆ ಜಾಗತಿಕವಾಗಿ ಮಹತ್ವದ ಬೆಳವಣಿಗೆ ಒಂದು ಆಗಿದೆ. ಎರಡನೆಯ ಬಾರಿಗೆ ಇರಾನ್ಗೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಅಧ್ಯಕ್ಷ ಪೆಜೆಶ್ಕಿಯಾನ್ಗೆ ಪ್ರಧಾನಿ ಮೋದಿ ಫೋನ್ ಕಾಲ್ನಲ್ಲಿ ಮಾತನಾಡಿರುವಂಥದ್ದು. ಈದ್ ಶುಭಾಶಯವನ್ನ ಕೂಡ ತಿಳಿಸಿದ್ರು ಮೋದಿ.